ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಅಭಿಲಾಷ್. ಇಂದು ಈ ವಿಡಿಯೋ ಮೂಲಕ ತಾಯಿ ಮಹಾಕಾಳಿಯ ಅವತಾರದ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ಗೆಳೆಯರೆ. ಸತ್ಯಯುಗದಲ್ಲಿ ಶುಂಭ ನಿಶುಂಭ ಅನ್ನೋಂಥ ಇಬ್ಬರು ರಾಕ್ಷಸರಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಬ್ರಹ್ಮನನ್ನ ಕುರಿತು ಉಗ್ರ ತಪಸ್ಸನ್ನು ಆಚರಿಸ್ತಾರೆ. ಅವ್ರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷ ಆಗ್ತಾನೆ. ಏನು ಬೇಕು ಕೇಳಿ ಮಕ್ಕಳೇ ಅಂತ ಹೇಳ್ತಾನೆ. ಆಗ ಶುಂಭ ನಿಶುಂಭರು ನಮಗೆ ಪ್ರಾಣಿಗಳಿಂದಾಗಲಿ ದೇವತೆಗಳಿಂದಾಗಲಿ ಮಾನವರಿಂದ ಆಗಲಿ ಯಾವುದೇ ರೀತಿ ಸಾವು ಬರದಂತೆ ವರ ನೀಡು ಬ್ರಹ್ಮದೇವ ಅಂತ ಕೇಳ್ಕೊತಾರೆ. ತಥಾಸ್ತು ಅಂತ ಬ್ರಹ್ಮನು ವರ ಕೊಡ್ತಾನೆ. ಇದೇ ಖುಷಿಲಿ ಅವರಿಗೆ ಅಹಂಕಾರ ಹುಟ್ಟುತ್ತೆ, ಒಂದು ಭ್ರಮೆ ಹುಟ್ಟುತ್ತೆ. ನಮ್ಮನ್ನು ಯಾರು ಸೋಲ್ಸೋಕ್ಕಾಗಲ್ಲ, ಯಾವ ದೇವತೆಗಳಿಗಾಗಲ್ಲ, ಯಾವ ತ್ರಿಮೂರ್ತಿಗಳಿಗೂ ಆಗಲ್ಲ, ನಮ್ಮನ್ನು ಯಾರ ಹತ್ರನೂ ಗೆಲ್ಲಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಮೊದಲು ಹೋಗಿ ಸ್ವರ್ಗನ ವಶಪಡಿಸ್ಕೊತಾರೆ, ಇಂದ್ರಿಗೆ ಹಿಂಸೆ ಕೊಡ್ತಾರೆ. ಆಮೇಲೆ ಭೂಮಿಲಿ ಬಂದ್ಬಿಟ್ಟು ಭೂಲೋಕದಲ್ಲಿರೋಂಥ ಎಲ್ಲ ದೇವತೆಗಳು ಯಾರ್ಯಾರೋ ಹವಿಸ್ಸುಗಳನ್ನು ಕೊಡ್ತಾ ಇರ್ತಾರೆ, ಸಾಧು ಸಂತರು, ಅವ್ರಿಗೆಲ್ಲ ಹಿಂಸೆ ಕೊಡ್ತಾರೆ. ಭೂಲೋಕದಲ್ಲಿರುವಂಥ ಎಲ್ಲ ರಾಜರುಗಳನ್ನು ಮಟ್ಟ ಹಾಕ್ತಾರೆ. ಹೀಗಿರಬೇಕಾದ್ರೆ ಎಲ್ಲರೂ ಅಸಹಾಯಕರಾಗಿರ್ತಾರೆ. ಹಾಗೆ ತ್ರಿಮೂರ್ತಿಗಳು ಸಹ ಏನೂ ಮಾಡದಂತೆ ಅಸಹಾಯಕರಾಗಿರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಒಗ್ಗೂಡಿ ಒಮ್ಮತದಿಂದ ತಾಯಿ ಪಾರ್ವತಿಯ ಮೊರೆ ಹೋಗ್ತಾರೆ. ಹಾಗೆ ತಾಯಿ ಪಾರ್ವತಿಯು ತನ್ನ ರುದ್ರ ಅವತಾರ ಅಂತ ಮಹಾಕಾಳಿ ಅವತಾರವನ್ನು ಎತ್ತಾಳೆ. ಸ್ನೇಹಿತರೆ, ಇಲ್ಲೊಂದು ಪ್ರಶ್ನೆ ನಿಮ್ಮನ್ನು ಕಾಡ್ಬೋದು. ತಾಯಿ ಪಾರ್ವತಿ ಸಮೇತ ಒಬ್ಬಳು ದೇವತೆ. ಅವರು ಶುಂಭರು ಬಂದ್ಬಿಟ್ಟು ನಮಗೆ ಯಾವುದೇ ರೀತಿ ದೇವತೆಗಳಿಂದನೂ ಸಾವು ಬರಬಾರ್ದು ಅಂತ ವರ ತಗೊಂಡಿರ್ತಾರೆ. ಹೀಗಿರಬೇಕಾದ್ರೆ ತಾಯಿ ಪಾರ್ವತಿ ಇಲ್ಲಿ ಸೂಕ್ತವಾದಂಥ ಆಯ್ಕೆನ ಅಂತ ನಿಮ್ಮನ್ನು ಕಾಡ್ಬೋದು. ಆದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಹೌದು, ತಾಯಿ ಪಾರ್ವತಿನೇ ಸರಿಯಾದ ಆಯ್ಕೆಯಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ತಾಯಿ ಪಾರ್ವತಿ ಬಂದ್ಬಿಟ್ಟು ಪ್ರಕೃತಿಯ ಸಮಾನಳು. ಪ್ರಕೃತಿಯಿಂದ ಒಂದು ಅಂತ್ಯ ಆಗುತ್ತೆ, ಪ್ರಕೃತಿಯಿಂದ ಒಂದು ಆರಂಭ ಆಗುತ್ತೆ. ಅವರು ವರ ಏನು ತೊಗೊಂಡಿರ್ತಂತೆ ದೇವತೆಗಳಿಂದ, ಯಾವುದೇ ರೀತಿ ದೇವಿಯಿಂದ ಅಂತ ಅವ್ರು ಹೇಳಲ್ಲ. ಹಾಗಿರಬೇಕಾದ್ರೆ ತಾಯಿ ಪಾರ್ವತಿ ಬಂದ್ಬಿಟ್ಟು ಒಬ್ಳು ದೇವಿ, ಹಾಗೆ ಅವಳೊಬ್ಳು ಪ್ರಕೃತಿ. ಅವಳು ಸರಿಯಾದ ಆಯ್ಕೆಯಾಗಿರುತ್ತೆ. ಇಲ್ಲಿ ದೇವತೆಗಳ ಬುದ್ಧಿವಂತಿಕೆ ಎಷ್ಟು ಇದೆ ಅಂತ ನೀವೇ ಅಂದಾಜು ಮಾಡಿ. ಹಾಗೆ ಅವರು ದೇವಿ ಪಾರ್ವತಿಯನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರರ ಸಮೇತ ಎಲ್ಲರೂ ಅವರಿಗೆ ಆಯುಧಗಳನ್ನು ಕೊಟ್ಟು ಶಕ್ತಿಯನ್ನು ತುಂಬಿ ಯುದ್ಧ ಭೂಮಿಗೆ ಕಳಿಸ್ತಾರೆ. ತಾಯಿ ಪಾರ್ವತಿಯು ರುದ್ರಾವತಾರವಾದಂತಹ ಮಹಾಕಾಳಿಯ ಅವತಾರದಲ್ಲಿ ರುದ್ರಭೂಮಿಗೆ ಬರ್ತಾಳೆ. ಹೀಗೆ ರುದ್ರಭೂಮಿಗೆ ಬಂದಂತಹ ಮಹಾಕಾಳಿಯನ್ನು ನೋಡಿ ಶುಂಭ ನಿಶುಂಭರು ಗೇಲಿ ಮಾಡ್ತಾರೆ. ಹಾಗೆ ಅವರು ಹೇಳ್ತಾರೆ, ನೀನು ಕೇವಲ ಒಂದು ಹೆಣ್ಣು, ನೀನು ನಮ್ಮನ್ನು ಸೋಲಿಸಬಹುದು ಅನ್ನೋಂಥ ಒಂದು ಭ್ರಮೆಯಲ್ಲಿ ಬಂದಿದೆಯಲ್ಲ, ಇದಕ್ಕೆ ಏನು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಾಧ್ಯವಾದರೆ ನೀನು ನಮ್ಮ ರಾಕ್ಷಸ ಸೈನ್ಯವನ್ನು ಮೊದಲು ಸೋಲಿಸು, ಅವರೆಲ್ಲರೂ ಸತ್ತರೆ ಆಮೇಲೆ ನಮ್ಮ ಬಳಿ ಬಾ ಅಂತ ಹೇಳಿ ಮಹಾಕಾಳಿಗೆ ಅವರು ಸವಾಲನ್ನು ಹಾಕ್ತಾರೆ. ಆಗ ಮಹಾಕಾಳಿಯು ತನ್ನ ಬಳಿ ಇರೋಂಥ ಆಯುಧಗಳಿಂದ ರಾಕ್ಷಸ ಸೈನ್ಯದ ಮೇಲೆ ಬೋರ್ಗರೆವ ಸಮುದ್ರದಂತೆ ನುಗ್ತಾಳೆ. ಅವಳು ರಕ್ತದ ಓಕುಳಿಯಲ್ಲಿ ಮೈ ಮರಿತಾಳೆ. ಆ ಸಮಯದಲ್ಲಿ ಆ ರುದ್ರಭೂಮಿ ಅನ್ನೋದು ಕೆಂಪು ಕಡಲಂತೆ ಕಾಣುತ್ತಾ ಇರುತ್ತೆ. ಇದನ್ನು ಕಂಡುಬಿಟ್ಟು ಶುಂಭ ನಿಶುಂಭರು ಮಹಾಕಾಳಿಯ ಶೌರ್ಯವನ್ನು ನೋಡಿ ಬೆರಗಾಗ್ತಾರೆ. ಹಾಗೆ ಶುಂಭ ನಿಶುಂಭರು ತುಂಬ ಬುದ್ಧಿವಂತರಾಗಿರ್ತಾರೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ತಮ್ಮ ರಾಕ್ಷಸ ಮಿತ್ರರಾದಂತಹ ಚಂಡಮುಂಡರನ್ನು ಮಹಾಕಾಳಿಯನ್ನು ಸೋಲಿಸೋಕ್ಕೆ ಕಳಿಸ್ತಾರೆ. ಚಂಡಮುಂಡರು ತುಂಬ ಪರಾಕ್ರಮಿಗಳಾಗಿರ್ತಾರೆ. ಇದೇ ಸಮಯದಲ್ಲಿ ಅವ್ರು ಬಂದ್ಬಿಟ್ಟು ಮಹಾಕಾಳಿಯ ಮೇಲೆ ಆಕ್ರಮಣ ಮಾಡ್ತಾರೆ. ಹಾಗೆ ಪುರಾಣಗಳ ಪ್ರಕಾರ ಈ ಸಮಯದಲ್ಲಿ ಮಹಾಕಾಳಿಯ ಹಣೆಯಿಂದ ಚಾಮುಂಡಿಯು ಉದ್ಭವಗೊಂಡು ಚಂಡಮುಂಡರ ತಲೆಯನ್ನು ಕಡಿತಾಳೆ ಅಂತ ಒಂದು ನಂಬಿಕೆ ಸಮೇತ ಇದೆ. ಹಾಗೆ ಮಹಾಕಾಳಿಯು ಚಂಡಮುಂಡರನ್ನು ಸಂಹರಿಸ್ತಾಳೆ. ಆಗ ಶುಂಭ ನಿಶುಂಭರು ಏನು ಮಾಡ್ತಾರೆ ಅಂತ ಹೇಳಿದರೆ ರಕ್ತ ಬೀಜನನ್ನು ಕಳಿಸ್ತಾರೆ. ರಕ್ತ ಬೀಜನಿಗೆ ಒಂದು ವರ ಇರುತ್ತೆ. ಅವನ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಮತ್ತೊಬ್ಬ ರಕ್ತ ಬೀಜ ಹುಟ್ಟುತ್ತಾನೆ. ಅದು ಅದೇ ಪ್ರಮಾಣದ ಶಕ್ತಿ ಮತ್ತು ಸಾಮರ್ಥ್ಯ ಇರೋಂಥ ರಾಕ್ಷಸ. ಹಾಗಾಗಿ ಅವನು ಸೋಲಿಸೋದು ತುಂಬ ಕಷ್ಟ. ಅವನು ಮಹಾಕಾಳಿಯ ಬಳಿ ಬರ್ತಾನೆ. ಹಾಗೆ ಹೇಳ್ತಾನೆ, ನೀನು ನನ್ನನ್ನು ಸೋಲಿಸ್ಬೋದು ಅಂತ ಅಂದ್ಕೊಂಡಿದ್ಯಾ ಮಹಾಕಾಳಿ, ನಿನಗೆ ಸಾಧ್ಯವಾದರೆ ನನ್ನ ಸೋಲಿಸು. ನನ್ನ ಪ್ರತಿ ರಕ್ತದ ಹನಿಯು ನನ್ನ ಜಯದ ಸಂಕೇತವಾಗಿರುತ್ತದೆ ಮಹಾಕಾಳಿ, ನೀನು ನನ್ನನ್ನು ಏನು ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ರಕ್ತ ಬೀಜ ಮಹಾಕಾಳಿಯ ಮೇಲೆ ನುಗ್ತಾನೆ. ಹಾಗೆ ಮಹಾಕಾಳಿ ಜೊತೆ ಯುದ್ಧ ಮಾಡ್ತಾನೆ. ಆಗ ಮಹಾಕಾಳಿ ತನ್ನ ಒಂದು ಬುದ್ಧಿವಂತಿಕೆಯಿಂದ ತನ್ನ ನಾಲಿಗೆಯನ್ನು ರಣರಂಗದಂತೆ ಪರಿವರ್ತಿಸ್ಕೊಂಡ್ಬಿಟ್ಟು ನಾಲಿಗೆಯ ಮೇಲೆ ಆ ರಕ್ತ ಬೀಜನ ಜೊತೆ ಯುದ್ಧ ಮಾಡ್ತಾಳೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ರಕ್ತ ಬೀಜನ ಪ್ರತಿ ಹನಿಯು ಅವಳ ನಾಲಿಗೆ ಮೇಲೆ ಬೀಳುತ್ತೆ ವಿನಃ ಅದು ಯಾವುದೇ ರೀತಿಯ ಭೂಮಿಗೆ ತಾಗಲ್ಲ. ಇದರಿಂದ ರಕ್ತ ಬೀಜನಿಗೆ ಅವನಿಗೆ ಯಾವುದೇ ರೀತಿಯ ಸೈನ್ಯದ ನೆರವು ಸಿಗಲ್ಲ. ಪುನಃ ಯಾವುದೇ ರಕ್ತ ಬೀಜನ ಹುಟ್ಟಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಮಹಾಕಾಳಿಗೆ ತುಂಬ ಸುಲಭ ಆಗುತ್ತೆ ಮತ್ತು ರಕ್ತ ಬೀಜನನ್ನು ಸಂಹರಿಸ್ತಾಳೆ.
ರಕ್ತ ಬೀಜ ಸಂಹರಿಸಿದನ್ನು ಕಣ್ಣಂತ ಶುಂಭನಿಶುಂಭರು ನಿರ್ಬೇರಗಾಗ್ತಾರೆ. ಅವರ ಯುದ್ಧ ತಂತ್ರ ಎಲ್ಲ ವಿಫಲ ಆಗುತ್ತೆ. ಅವರು ಯಾವ ಥರ ಮಹಾಕಾಳಿಯನ್ನು ಗೇಲಿ ಮಾಡಿ ಅವಳು ಒಬ್ಬಳು ಹೆಣ್ಣು ನಮ್ಮನ್ನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಅಹಂಕಾರದಲ್ಲಿದ್ದರು. ಅವರ ಅಹಂಕಾರ ಅಲ್ಲಿಗೆ ಮುರಿದು ಬೀಳುತ್ತೆ. ಅವರಿಬ್ಬರೇ ಯುದ್ಧ ಭೂಮಿಯಲ್ಲಿ ಕೊನೆಯದಾಗಿ ಉಳ್ಕೊಂಡಿರ್ತಾರೆ. ಆಗ ಮಹಾಕಾಳಿಯ ಜೊತೆ ಅವರು ಹೋರಾಡಲೇಬೇಕಾಗಿರುತ್ತೆ. ಆದರೂ ಅವರ ಅಹಂಕಾರ ಕಡಿಮೆ ಆಗಿರಲ್ಲ, ಯಾಕಂದರೆ ಅವರಿಗೆ ಬ್ರಹ್ಮನ ವರ ಇರುತ್ತೆ. ಆ ವರ ಇರೋದ್ರಿಂದನೇ ಅವರು ದುರಹಂಕಾರದಿಂದ ಮೆರಿತಾ ಇರ್ತಾರೆ. ಸೊ ಅದೇ ವರದನ್ನು ಇಟ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮಹಾಕಾಳಿಯ ಮೇಲೆ ಯುದ್ಧಕ್ಕೆ ನುಗ್ತಾರೆ. ಆಗ ಮಹಾಕಾಳಿಯು ಗಹಗಹಿಸಿ ನಗುತ್ತಾ, ಅಯ್ಯೋ ಮೂರ್ಖರೇ, ನೀವು ವರ ಕೇಳಿದ್ದು ಬ್ರಹ್ಮನಿಂದ, ನಿಮಗೆ ದೇವಾನ ದೇವತೆಗಳಿಂದ, ಪ್ರಾಣಿಗಳಿಂದ, ಹಾಗೆ ಮಾನವರಿಂದ ಸಾವು ಬರದೇ ಇರಲಿ ಅಂತ, ನೀವು ಪ್ರಕೃತಿಯಿಂದ ಸಾವು ಬರದಿರಲಿ ಎಂದು ವರವನ್ನು ಕೇಳೇ ಇಲ್ಲವಲ್ಲ. ನಿಮ್ಮನ್ನು ನಾನು ಸೋಲಿಸೇ ತೀರುತ್ತೇನೆ ಅಂತ ಹೇಳಿಬಿಟ್ಟು ಮಹಾಕಾಳಿ ತನ್ನ ಕತ್ತಿಯನ್ನು ತೆಗೆದುಕೊಂಡು ನಿಶುಂಭನ ತಲೆಯನ್ನು ಕತ್ತರಿಸಿಬಿಡ್ತಾಳೆ. ಆಗ ಭಯಭೀತನಾಗಿ ನಿಂತ ಶುಂಭನನ್ನ ತನ್ನ ಈಟಿಯಿಂದ ತಿವಿದು ಸಾಯಿಸಿಬಿಡ್ತಾಳೆ. ಹಾಗೆ ಇವ್ರಿಬ್ರು ಸತ್ತ ನಂತರ ಮಹಾಕಾಳಿ ಏನ್ ಮಾಡ್ತಾಳೆ, ರುದ್ರಾವತಾರದಲ್ಲಿ ನರ್ತನವನ್ನ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಆ ರುದ್ರಾವತಾರವನ್ನ ನಿಲ್ಸಕ್ಕೆ ಯಾರತ್ತನೂ ಸಾಧ್ಯ ಆಗಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ಎಲ್ಲರೂ ಕಂಗಾಲಾಗ್ತಾರೆ. ಎಲ್ಲರೂ ಕೊನೆಗೆ ಶಿವನ ಮುಖವನ್ನ ನೋಡ್ತಾರೆ. ಆಗ ಅದರ ಅರ್ಥವನ್ನು ತಿಳಿದುಕೊಂಡಂತ ಶಿವ ಏನ್ ಮಾಡ್ತಾನಂತೆ, ಮಹಾಕಾಳಿಯ ಪಾದದ ಬಳಿ ಬಂದ್ಬಿಟ್ಟು ಮಲ್ಕೊಂತಾಳೆ. ಆಗ ಮಹಾಕಾಳಿಯು ನರ್ತನ ಮಾಡ್ತಾ ತನ್ನ ಕಾಲಡಿಗೆ ಮಲಗಿರುವಂತ ಶಿವನನ್ನ ಕಂಡುಬಿಟ್ಟು ಅವಳ ಕಣ್ಣಲ್ಲಿರುವಂತ ಬೆಂಕಿ ಕಡಿಮೆಯಾಗಿ ಪ್ರೀತಿ ಅನ್ನೋದು ಹುಟ್ಟುತ್ತೆ. ಎಷ್ಟೇ ಆದ್ರೂ ಆ ತಾಯಿಗೆ ತನ್ನ ಪತಿಯ ಮೇಲೆ ತುಂಬಾ ಅಪಾರವಾದಂತ ಪ್ರೀತಿ ಇರುತ್ತೆ. ಹಾಗೆ ಅವಳು ಶಿವನನ್ನ ಕಂಡಾಗ ಅವಳ ಕೋಪ ಅನ್ನೋದು ಕರಗುತ್ತೆ. ಹಾಗೆ ಅವಳು ಶಾಂತ ಸ್ವರೂಪಕ್ಕೆ ಬರ್ತಾಳೆ. ಹೀಗೆ ಮಹಾಕಾಳಿಯ ಅವತಾರದಿಂದ ಅವಳು ಪಾರ್ವತಿಯ ರೂಪಕ್ಕೆ ಬರ್ತಾಳೆ. ಹೀಗೆ ಮಹಾಕಾಳಿಯ ಅವತಾರ ಈ ಭೂಮಿಯಲ್ಲಿ ಸೃಷ್ಟಿಯಾಯಿತು ಅಂತ ನಮ್ಮ ಪುರಾಣ ಕಥೆಗಳ ಪ್ರಕಾರ ಇದೆ ಸ್ನೇಹಿತರೆ. ಈ ಒಂದು ಚಿಕ್ಕ ಪ್ರಯತ್ನ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಹರಸಿ ಬೆಳೆಸಿ. ಧನ್ಯವಾದಗಳು.